ವೆಲ್ಕಮ್ ಬ್ಯಾಕ್. ನಿಮ್ಗೆ ಆಲ್ರೆಡಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಏನ್ ವಿಚಾರ ಅಂತ ಹೇಳಿ. ಮರಳಿ ಮನೆಗೆ ಯತ್ನಾಳ್ ಅವರು. ಸರ್, ಯತ್ನಾಳ್ ಅವರು ಎಲ್ಲೂ ಕೂಡ ನನ್ನ ಮನೆಗೆ ವಾಪಸ್ ಹೋಗಲ್ಲ ಅಂತ ಹೇಳೇ ಇಲ್ಲ. ಇತ್ತೀಚಿನ ಹೇಳಿಕೆಗಳನ್ನ ಓಪನ್ ಮಾಡಿರೋರು ಯಾರು ಇರಲಿಲ್ಲ. ಅಲ್ಲ, ಇತ್ತೀಚಿನ ಹೇಳಿಕೆಗಳು ಇವತ್ತು ಕೂಡ ವಿಜಯೇಂದ್ರ ಅವರು ಹೇಳಿದ್ದಾರೆ, ಸ್ವಾಗತ, ಕ್ಯಾಂಪೇನ್ಗೆ ಬರೋದಾದ್ರೆ ಸ್ವಾಗತ. ಅದರಲ್ಲೂ ಶ್ರೀರಾಮುಲು ಅವರು ನಮ್ಗೆ ಶಕ್ತಿ, ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಇಲ್ಲ. ಈಗ ಒಂದು ಸುತ್ತಿ ಬಳಸಿ ಮಾತಾಡಲ್ಲ. ಈಗ ಕ್ಯಾಂಪೇನಿಗೆ ಬರ್ತಾರ ಯತ್ನಾಳ್ ಅವರು? ಬಾಗಲಕೋಟೆಯಲ್ಲಿ ಕ್ಯಾಂಪೇನ್ ಮಾಡ್ತಾರಾ? ದಾವಣಗೆರೆಗೆ ಬರ್ತಾರೆ? ಯಾವಾಗ ಬರ್ತಾರೆ? ಇನ್ನೊಂದು 2-3 ಸಲ ಎಂಟ್ರಿ ಆಗ್ತಾರೆ. ಯತ್ನಾಳ್ ಅವ್ರದ್ದೊಂದು ಸಖತ್ ಒಂದು ಮಜವಾದ ವಿಚಾರ ಏನಂತ ಹೇಳಿದ್ರೆ, ಅವರು ಪಕ್ಷದಲ್ಲಿ ಇದ್ದಕ್ಕಿಂತ ಜಾಸ್ತಿ ಪಕ್ಷದ ಹೊರಗೆ ಇದ್ರು. ಬಟ್ ಯಾವಾಗಲೂ ಪಕ್ಷದಲ್ಲಿ ಇರ್ತಾರೆ ಅವರು. ಹೆಸರಿಗೆ ಆನ್ ಲೆಟರ್ ಅವರು ಹೊರಗಡೆ ಇರ್ತಾರೆ. ಬಟ್ ಇವತ್ತಿಗೂ ಅವರು ಬಿಜೆಪಿ ಇದ್ದ ಕೆಲಸ ಮಾಡೋದು, ಬಿಜೆಪಿ ಪರವಾಗಿಯೇ ಮಾತಾಡೋದು, ಹಿಂದುತ್ವದ ಪರವಾಗಿಯೇ ಇರುವಂತದ್ದು. ಆದ್ರೆ ಅಫಿಷಿಯಲಿ ಔಟ್ ಆಫ್ ಪಾರ್ಟಿ ಉಚ್ಚಾಟನೆ ಮಾಡಿರಬಹುದು. ಆದ್ರೆ ನಾನು ಬಿಜೆಪಿಯಲ್ಲೇ, ಬಿಜೆಪಿ ನನಗೆ ಎಲ್ಲವನ್ನ ಕೂಡ ಕೊಟ್ಟಿದೆ, ಯಡಿಯೂರಪ್ಪನ ತರ ಅಲ್ಲ. ಅವರಲ್ಲೂ ಮತ್ತೆ ಯಡಿಯೂರಪ್ಪ ಅವರು ಅಲ್ಲ, ಆ ಮಟ್ಟಿಗೆ ಯತ್ನಾಳ್ ಅವರನ್ನ ನಾವು ಡಿಫೆಂಡ್ ಮಾಡ್ಕೋಬಹುದು. ಅವ್ರು ಯಾವತ್ತೂ ಕೂಡ ಪಕ್ಷ ಹೊರಗೆ ಹಾಕಿದ್ರು ಕೂಡ ಪಕ್ಷದ ವಿರುದ್ಧ ಹೋದವರಲ್ಲ. ಅವರ ವಿರೋಧ ಏನಿದ್ರು ಕೂಡ ಅವರೇ ಹೇಳುವಂಗೆ ಕುಟುಂಬ ರಾಜಕಾರಣ, ಓಲೈಕೆ, ಅಡ್ಜಸ್ಟ್ಮೆಂಟು, ಅದು ಇದು ಎಲ್ಲ. ಅಡ್ಜಸ್ಟ್ಮೆಂಟ್ ಇಲ್ಲದೆ ಯತ್ನಾಳ್ ಅವರು ಕೂಡ ಬಿಜಾಪುರ ಗೆದ್ದಿದ್ದಲ್ಲ. ಒಂದು ಬ್ರೇಕಿಂಗ್ ಇದೆ, ಪಟ್ ಅಂತ ನೋಡ್ಕೊಂಡ್ಬರೋಣ. ಎಸ್, ಬ್ರೇಕಿಂಗ್ ಪ್ಲೇ ಮಾಡಿ. ಮರಳಿ ಕೇಸರ ಮನೆಗೆ ಬರ್ತಾರಾ ಹಿಂದೂ ಹುಲಿ? ಬಂದೇ ಬರ್ತಾರೆ. ಕಾಂಗ್ರೆಸ್ ಒಡೆದ ಮನೆಯಾದ್ರೆ ಬಿಜೆಪಿಯಲ್ಲಿ ಒಂದಾಗೋಣ ಬಾ. ಯತ್ನಾಳ್ರನ್ನ ಪ್ರಚಾರಕ್ಕೆ ಓಪನ್ ಆಗಿ ಕರೆದಿದ್ದಾರೆ ಶ್ರೀರಾಮುಲು ಅವರು. ಅವ್ರು ನಮ್ಮ ಶಕ್ತಿ ಅಂತ ಹೇಳಿದ್ದಾರೆ. ಯತ್ನಾಳ್ ಬಂದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ. ಇನ್ನೇನು ವಿಜಯೇಂದ್ರ ಅವರೇ ಸ್ವಾಗತ ಅಂತ ಹೇಳಾಯ್ತು. ಒಬ್ರನ್ನ ಕಂಡ್ರೆ ಒಬ್ರಿಗಾಗ್ತಾ ಇರ್ಲಿಲ್ಲ ಕೇಸರಿ ಪಡೆಯಲ್ಲಿ. ಈಗ 2 ಕ್ಷೇತ್ರ ಗೆಲ್ಲೋದಕ್ಕೆ ಮುನಿಸು ಮರೆತ ನಾಯಕರು, ಅದೇ ಬೇಕು ರಾಜಕೀಯ ನಾಯಕರಿಗೆ. ಬಿಜೆಪಿಯಲ್ಲಿ ಅಪರೂಪಕ್ಕೆ ಒಗ್ಗಟ್ಟಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಬೈ ಎಲೆಕ್ಷನ್ ನಿಂದ ಮರಳಿ ಮನೆಗೆ ಬರ್ತಾರೆ. ಇನ್ನೊಂದು 2-3 ದಿನದಲ್ಲಿ ಪ್ರಚಾರಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ. ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ, ಪ್ರಚಾರಕ್ಕೆ ಹೋಗ್ತೀನಿ ನಾನು ಅಂತ ಹೇಳಿ. ಬಾಗಲಕೋಟೆ ಅಭ್ಯರ್ಥಿಯ ಪರ ನಾನು ಪ್ರಚಾರ ಮಾಡ್ತೀನಿ, ವೀರಣ್ಣ ಚರಂತಿಮಠ ಅವರ ಪರ ನಾನು ಪ್ರಚಾರ ಮಾಡ್ತೀನಿ ಅಂತ ಓಪನ್ ಆಗೇ ಕರೆದಿದ್ದಾರೆ ಶ್ರೀರಾಮುಲು ಅವರು. ಅವ್ರು ನಮ್ಮ ಶಕ್ತಿ ಯತ್ನಾಳ್ ಅವರು ಅಂತ. ಇನ್ನು ವಿಜಯೇಂದ್ರ ಅವರು ಕೂಡ ಹೇಳಿದ್ರು, ಸ್ವಾಗತ, ಯಾರೇ ಬಂದು ಪ್ರಚಾರ ಮಾಡಿದ್ರು ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಾದ್ರೆ 100% ಸ್ವಾಗತ ಅಂತಾನು ಕೂಡ ಹೇಳಿದ್ದಾರೆ. ಬಿಜೆಪಿ ಅವ್ರಿಗೆ ಈ ಮಾತು ಹೇಳಿದ್ರೆ 100% ಹರ್ಟ್ ಆಗೇ ಆಗತ್ತೆ. ಬಟ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಬಿಜೆಪಿ ಯಾವ ನಾಯಕರು ದಾವಣಗೆರೆಗೆ, ಬಾಗಲಕೋಟೆಗೆ ಪ್ರಚಾರ ಮಾಡಿದ್ರು ಕೂಡ ತಕ್ಕಡಿಲಿ ತೂಗಿದ್ರೆ ಯತ್ನಾಳ್ ಅವರು ಪ್ರಚಾರ ಮಾಡಿದ್ರೆ ಒಂದು ಗೇಮ್ ಚೇಂಜ್ ಆಗುತ್ತೆ. ಸತ್ಯ. ಯಾಕಂತ ಹೇಳಿದ್ರೆ ಬಾಗಲಕೋಟೆ ಕೂಡ ಹಾರ್ಡ್ ಕೋರ್ ಹಿಂದೂಯಿಸಂ ಇರುವಂತಹ ಕ್ಷೇತ್ರ. ಹೌದು. ದಾವಣಗೆರೆಯಲ್ಲಂತೂ ನಿಮಗೆ ಗೊತ್ತೇ ಇದೆ, ಶಿವಾಜಿ ಜಯಂತಿ, ಗಣೇಶೋತ್ಸವ ಬಂದ್ಬಿಟ್ರೆ ಅಲ್ಲಿ ಯಾವ ರೀತಿ ಹಿಂದುತ್ವದ ವಾತಾವರಣ ಇರುತ್ತೆ, ಆ ಒಂದು ಕ್ರೇಜ್ ಹೆಂಗೆ ಹುಟ್ಟಾಗತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಹಿಂದೂ ಹುಳಿಂತ ಕರೆಸ್ಕೊಂಡಿರುವಂಥ ಯತ್ನಾಳ್ ಪ್ರಚಾರಕ್ಕೆ ಬಂದರೆ ಬಾಗಲಕೋಟೆ ಮತ್ತು ದಾವಣಗೆರೆ 2 ಕಡೆ ಪ್ಲಸ್ ಆಗುತ್ತೆ. ಯತ್ನಾಳ್ ತರಿಸಿಕೊಡುವಂಥಷ್ಟು ಓಟನ್ನು ಬೇರೆಯವ್ರಿಗೆ ತರಿಸ್ಕೊಡುವಂಥ ತಾಕತ್ತಿಲ್ಲ. ಯಾರೇನೇ ಅನ್ನಲಿ, ಇದನ್ನು ಬಿಜೆಪಿಯವರು ಒಪ್ಕೋಬೇಕು. ಹಿಂದುತ್ವದ ಓಟ್ಸನ್ನು ಯತ್ನಾಳ್ ತರಿಸ್ಕೊಡುವಷ್ಟು ಈಗ ಇರುವಂಥ ಬಿಜೆಪಿ ಲೀಡರ್ಸ್ಗಳಿಗೆ ಆ ತಾಕತ್ತಿಲ್ಲ. ಅದನ್ನು ಬಿಜೆಪಿಯವರು ಓಪನ್ ಮೈಂಡಿನಿಂದ ಒಪ್ಕೊಂಡ್ಬಿಟ್ರೆ ಈ ಇಲೆಕ್ಷನ್ನಲ್ಲಿ ಅವರಿಗೆ ಖಂಡಿತ ಪ್ಲಸ್ ಆಗುತ್ತೆ. ಅನಿವಾರ್ಯ ಕಾರಣಕ್ಕೋ ಅಥವಾ ಯತ್ನಾಳ್ ಜೊತೆ ಚೆನ್ನಾಗಿರೋಣ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ, ಎಲ್ಲರೂ ಕೂಡ ಸ್ವಾಗತಿಸ್ತಿದ್ದಾರೆ. ಇದೇ ವಾತಾವರಣ ಪೂರ್ಣಿಮಾ ಹಿಂದಿನ ಇಲೆಕ್ಷನ್ನಲ್ಲಿ ಬಿಜೆಪಿಯಲ್ಲಿ ಇರ್ತಿದ್ರೆ, ಬೊಮ್ಮಾಯಿ ಅವರ ಅಧಿಕಾರ ಅವಧಿಯಲ್ಲಿ ಇರ್ತಿದ್ರೆ ಡೆಫಿನೆಟ್ಲಿ ಬಿಜೆಪಿಯವರಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. 50-60-66 ಸೀಟಿಗೆ ಕುಸಿದು ಬಿದ್ದು ಒಂದು ಕ್ರಿಯೇಟಿವ್ ಪ್ರತಿಪಕ್ಷವಾಗಿ ಅಥವಾ ಒಂದು ಸ್ಟ್ರಾಂಗ್ ಪ್ರತಿಪಕ್ಷವಾಗಿ ಕೂಡ ಇಲ್ಲದಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಕಿತಾಟ, ಈ ಗದ್ದಲ. ಟಿಕೆಟ್ ಅವ್ರಿಗೆ ಕೊಟ್ರೆ ನಾನು ಬರಲ್ಲ, ಅವ್ರಿಗೆ ಕೊಟ್ರೆ ಹಿಂಗ್ ಬರಲ್ಲ, ಓಪನ್ ಸ್ಟೇಟ್ಮೆಂಟ್ ಗಲಾಟೆ ಮಾಡ್ಕೊಂಡ್ರೆ ಕಿತಾಡ್ಕೊಂಡ್ಬಿಟ್ರೆ ಯಾರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ? ನೀವು ಈಗಲೇ ಅಧಿಕಾರಕ್ಕೆ ಬರೋಕ್ ಮುಂಚೆ ಇಷ್ಟು ಕಿತ್ತಾಡಿದ್ರೆ ನಾನು ಅಧಿಕಾರಕ್ಕೆ ಬಂದ್ಮೇಲೆ ಇನ್ಯಾವ್ಯಾವ ಕಾರಣಕ್ಕೆ ಕಿತ್ತಾಡಲ್ಲ. ಬರೀ ಟಿಕೆಟ್ಗೆ ಗುದ್ದಾಡ್ದವರು ಇನ್ನು ಅಧಿಕಾರಕ್ಕೆ ಬಂದ್ಮೇಲೆ ನಾನಾ ಕಾರಣಗಳಿಗೆ ಗುದ್ದಾಟಗಳಿಗೆ ಅವಕಾಶ ಇರುತ್ತೆ ಅಂತಂದ್ರೆ. ಹಾಗಾಗಿ ಜನ ನಿಮ್ಮನ್ನು ನಂಬಲಿಲ್ಲ. ಆ ಸತ್ಯ ಗೊತ್ತಾಗಿರ್ಬೇಕು ಬಿಜೆಪಿಯವರಿಗೆ, ಈ ಮಾಡಿದ ತಪ್ಪಿನ ಅರಿವಾಗಿರ್ಬೇಕು. ಅದಕ್ಕೋಸ್ಕರ ಇವತ್ತು ಯತ್ನಾಳ್ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ. ಯಾರು ಸ್ವಾಗತ ಕೊಡ್ತಾರೆ? ನಾನು ಶ್ರೀರಾಮುಲು ಅವರು ಸ್ವಾಗತ ಕೋರಿದ್ರೆ ಅದು ದೊಡ್ಡ ಮ್ಯಾಟ್ರ್ ಆಗ್ತಿರ್ಲಿಲ್ಲ.
ನನಗೆ. ಬಟ್ ವಿಜೇಂದ್ರ ಸ್ವಾಗತ ಕೋರಿದಿಲ್ಲ, ಡೆಫಿನೆಟ್ಲಿ ದೊಡ್ಡ ಮ್ಯಾಟ್ರೇ ಅದು. ಯಾಕಂತೇಳಿದ್ರೆ ಯತ್ನಾಳಿಗಿದ್ದಂತಹ ಫೈಟೇ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ. ಹೌದು, ವಿಜೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ದೇ ಯತ್ನಾಳಿಗೆ ಸಹಿಸ್ಕೊಳ್ಳಕ್ಕಾಗಿಲ್ಲ. ಹೌದು, ವಿಜೇಂದ್ರ ವಿರುದ್ಧವೇ ಸಿಡಿದುಕೊಂಡು ಪಕ್ಷದಿಂದ ಹೊರಗೆ ಹೋಗುವಂತ ಸ್ಥಿತಿ ನಿರ್ಮಾಣ ಉಚ್ಚಾಟನೆ ಮಾಡೋದಕ್ಕೆ ಕಾರಣನೇ ವಿಜೇಂದ್ರ ವಿರುದ್ಧ ಮಾತನಾಡಿದ್ದು. ಹೌದು, ಇವತ್ತು ಯತ್ನಾಳ್ರನ್ನ ಅವರೇ ಸ್ವಾಗತ ಮಾಡ್ತಾರೆ ಅಂತ ಹೇಳಿದ್ರೆ ರಾಜಕಾರಣ ಏನ್ ಬೇಕಾದ್ರೂ ಆಗ್ಬೋದು, ಅನಿವಾರ್ಯತೆ ಏನ್ ಬೇಕಾದ್ರೆ ಆಗ್ಬಹುದು. ಅಲ್ಲ, ಇಲ್ಲಿ ಬಡಪಾಯಿಗಳು ಆವಾಗಿಂದನು ಕಾರ್ಯಕರ್ತರುಗಳಷ್ಟೇನೆ ಜೋಕರ್ಸ್. ಎಲ್ಲಾ ಪಕ್ಷದಲ್ಲೂ ಕೂಡ ಜೋಕರ್ಸ್ಗಳಾಗೋದು ಕಾರ್ಯಕರ್ತರೆ. ನಾಯಕರು ಅಡ್ಜಸ್ಟ್ಮೆಂಟು ಅವು ಇವು ಮಾತಾಡ್ತಾರೆ, ಗುದ್ದಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಇವೇನ್ ಕುರ್ಚಿ ಅಂತ ಬಂದಾಗ ಎಲ್ಲರೂ ಕೂಡ ಹೌದು ಒಬ್ರಿಗೊಬ್ರು ಯತ್ನಾಳ್ ಅವರ ಹೇಳಿಕೆಗಳು, ಅವ್ರು ಹೇಳಿದ್ರು 2028ಕ್ಕೆ ನಾನೇ ಪಕ್ಷವನ್ನ ಕಟ್ಟಿ ನನ್ನ ಪಕ್ಷವೇ ಅಧಿಕಾರಕ್ಕೆ ಬಂದು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಮೊನ್ನೆ ಹೇಳಿದ್ರು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಒಂದಷ್ಟು ಮಾತಾಡಿದಕ್ಕೆ ಕೊತ್ವಾಲ್ ರೀತಿಯಲ್ಲಿ ಮಾತನಾಡ್ತಾರೆ. ಇಂಥವ್ರು ಏನಾದ್ರೂ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮ ರಾಜ್ಯದ ಕತೆ ಗೋವಿಂದ ಅಂತ ಹೇಳಿದ್ರು. ಸೊ ಈ ರೀತಿ ಅವರ ಹೇಳಿಕೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಡೈಲಾಗ್ ಮಾಸ್ಟರ್. ಬಿಜೆಪಿಯಲ್ಲಿ ಯಾರಾದ್ರೂ ಡೈಲಾಗ್ ಮಾಸ್ಟರ್ ಇದ್ರೆ ನಂಬರ್ 1 ಯತ್ನಾಳ್. ಈಗ ಹೇಳಿದ್ರೆ ಅವರು ಎಕ್ಸ್ಪರ್ಟ್ ಲೀಡರು, ಉಚ್ಚಾಟಿತ ನಾಯಕರು, ಬಿಜೆಪಿ ಅವರಿಗೆ ಸಂಬಂಧ ಇಲ್ಲ, ಅದು ಅಧಿಕೃತ. ಬಟ್ ಅನಧಿಕೃತವಾಗಿ ಒಳಗಿಂದೊಳಗೆ ಎಲ್ಲರೂ ಚೆನ್ನಾಗಿದ್ದಾರೆ. ಡೈಲಾಗ್ ಹೊಡಿದ್ರೆ ನಂಬರ್ 1 ಅವರು ಮೋಸ್ಟ್ಲಿ ವಿಧಾನಸಭೆಯಲ್ಲಿ ಇರೋದೇ ಬಿಜೆಪಿಗೆ ಸ್ವಲ್ಪ ಪ್ಲಸ್ ಅನ್ಸುತ್ತೆ. ಯಾಕಂದ್ರೆ ಡಿ ಕೆ ಶಿ ಅಂತ ಸ್ಟ್ರಾಂಗ್ ಲೀಡರ್ಗಳನ್ನ ಎದುರಾಕೊಳ್ಳೋದು, ಅದರ ಹಿಂದಿನ ಇದರಲ್ಲಿ ಸೆಷನ್ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಗುಟ್ರು ಹಾಕಿದ್ದು, ಅವೆಲ್ಲ ತಾಕತ್ತಿದೆ. ಬಟ್ ಏನಂತ ಹೇಳಿದ್ರೆ ಆ ತಾಕತ್ತನ್ನ ಕರೆಕ್ಟಾಗಿ ಯತ್ನಾಳ್ ಬಳಸ್ಕೋತಿದ್ರೆ ಅವ್ರು ನಾನು CM ಆಗ್ತೀನಿ ಅಂತ ಹೇಳಲೇಬೇಕಾಗಿರ್ಲಿಲ್ಲ. ಲಿಂಗಾಯತ ಕಮ್ಯುನಿಟಿಯ ಒಂದು ಬ್ಯಾಕಪ್ ಇತ್ತು, ಹಿಂದೂ ವೋಟ್ ಬ್ಯಾಂಕ್ನ ಬ್ಯಾಕಪ್ ಇತ್ತು. ಅವರ ಆಟೋಮೆಟಿಕಲಿ ಲೀಡರ್ ಆಗಬೇಕಿತ್ತು, ಆಟೋಮೆಟಿಕಲಿ CM ಆಗಬೇಕಿತ್ತು. ಬಟ್ ಅವರ ಯಾವ ಶಕ್ತಿ ಅವರಿಗಿತ್ತೋ ಆ ಶಕ್ತಿಯನ್ನೇ ಅವರಿಗೆ ದೌರ್ಬಲ್ಯ ಆಗಿದೆ. ಮಾತು ಹೇಳ್ತಾರಲ್ಲ, ಅದೇನೋ ಹೋಯ್ತು ಮತ್ತೆ ಒಳೆ ಕೆಡಿಸ್ತು ಅಂತ ಏನೋ ಹೇಳ್ತಾರಲ್ಲ, ಮನೆ ಕೆಡಿಸ್ತು ಅಂತ, ತೂತು ಒಳೆ ಕೆಡಿಸ್ತಾರೆ, ಮಾತು ಮನೆ ಕೆಡಿಸ್ತು ಅಂತ. ಆ ತರ ಯತ್ನಾಳ್ ಅವರಿಗೆ ಅವರ ಮಾತೆ ದೌರ್ಬಲ್ಯ ಕೂಡ, ಎಷ್ಟು ಶಕ್ತಿ ಅವರಿಗೆ ಅದೇ ದೌರ್ಬಲ್ಯ ಕೂಡ. ಕೆಲವೊಂದ್ಸರ್ತಿ ಓವರ್ ಆಗಿ ಮಾತಾಡ್ತಾರೆ, ಎಕ್ಸ್ಟ್ರಾ ಮಾತಾಡ್ತಾರೆ, ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಬಿಟ್ಟು ಮತ್ತೆಲ್ಲವನ್ನು ಮಾತಾಡ್ತಾರೆ. ಹಾಗಾಗಿ ಅವರಿಗೆ ವಾಚಾಲಿ ಅನ್ನುವಂತ ಒಂದು ಬಿರುದಿದೆ. ಆ ಬಿರುದಿನ ಕಾರಣಕ್ಕೇನೆ ಅವರಿಗೆ ಸ್ವಲ್ಪ ರಾಜಕೀಯವಾಗಿ ಹಿನ್ನಡೆ ಕೂಡ ಆಗಿದೆ. ಅದನ್ನ ಅವ್ರು ಯಾವತ್ತೂ ಅರ್ಥ ಮಾಡ್ಕೋತಾರ ಗೊತ್ತಿಲ್ಲ. ಇಷ್ಟೊತ್ತಿಗೆ ಅರ್ಥ ಆಗಿರ್ತಿದ್ರೆ ಡೆಫಿನೆಟ್ಲಿ ಯಡಿಯೂರಪ್ಪ ನಂತರ ಯಾರು ಅಂತ ಹೇಳ್ತಿದ್ರೆ ಯತ್ನಾಳ್ ಆಗ್ಬೇಕಿತ್ತು. ಆದ್ರೆ ಅವರ ಮಾತಿನಿಂದಾಗಿ ಅವ್ರು ಎಲ್ಲರನ್ನ ಎದುರಾಕೊಳ್ಳುವಂತ ಒಂದು ಗುಣದಿಂದಾಗಿ ಹೈಕಮಾಂಡ್ ಜೊತೆಗೂ ಕೂಡ ಅಷ್ಟೊಂದು ಒಳ್ಳೆಯ ರಿಲೇಶನ್ಶಿಪ್ ಅನ್ನು ಅವ್ರು ಇಟ್ಕೊಂಡಿಲ್ಲ. ಮಾತಾಡ್ತಾರೆ, ಎಲ್ಲರ ವಿರುದ್ಧನೂ ಮಾತಾಡ್ತಾರೆ, ಯಾವಾಗ ಏನು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಹಾಗಾಗಿ ಅವರಿಗೆ ಪ್ಲಸ್ ಮೈನಸ್ ಎರಡು ಕೂಡ ಅವರ ಮಾತೆ. ಇಲ್ಲಾಂದ್ರೆ ಅವ್ರು ಯಾವತ್ತೂ ಅವರು ಆಟೋಮೆಟಿಕ್ ಲೀಡರ್ ಆಗಬೇಕಿತ್ತು, ಅವ್ರು ಯಾವತ್ತೂ ಲೀಡರ್ ಆಗಲ್ಲ ಅನ್ನೋ ಇದೇ ಕಾರಣಕ್ಕೆ ಅವರು ಯಾವತ್ತೂ ಲೀಡರ್ ಆಗೋದಕ್ಕೂ ಆಗೋದಿಲ್ಲ. ಓಕೆ, ಈಗ ಬಾಗಲಕೋಟೆಯಲ್ಲಿ ಬೆಳಗ್ಗೆಯಿಂದನೂ ಕೂಡ ವಿಜಯೇಂದ್ರ ಅದರ ಜೊತೆಗೆ ಶ್ರೀರಾಮುಲು ಅವರು ಬೆಳಗ್ಗೆ ವಾಕಿಂಗ್ ಮಾಡೋದ್ರಿಂದ ಶುರು ಮಾಡಿ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಯತ್ನಾಳ್ ಅವರ ಎಂಟ್ರಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಚಿತ್ರಣ ಇನ್ನು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಬಹುದು? ಈಗ 50-50 ಇದೆ ಸರ್, ನಾವು ಅನಲೈಸ್ ಮಾಡಿರೋ ಪ್ರಕಾರ 50-50 ಇಲ್ವಾ ಬಾಗಲಕೋಟೆ? ಇಲ್ಲ, ಬಾಗಲಕೋಟೆ ಕೂಡ 55-45 ಅಂತ ನನಗೆ 45 ಯಾರಿಗೆ ಕೊಡ್ತೀರಾ? 45 ಮೇಟಿ. ಹೌದು, 55 ಚರಂತಿಮಠ. ಒಂದು ಲಿಂಗಾಯತ ಸಮುದಾಯದ ಬಲ ಇದೆ. ಆಮೇಲೆ ಹೇಳಿಕೊಳ್ಳುವಂತ ಪ್ಲಸ್ ಮೇಟಿ ಫ್ಯಾಮಿಲಿ ಕಾಣಿಸ್ತಾ ಇಲ್ಲ. ಕರೆಕ್ಟ್. ಹೋದ ಚುನಾವಣೆ ನಾನು ಕೊನೆಯ ಇಲೆಕ್ಷನ್ ಅಂತಲೇ ಪ್ರಚಾರ ಉಮೇಶ್ ಮೇಟಿ ಅಷ್ಟೊಂದು ವರ್ಚಸ್ಸು ಸಂಪಾದನೆ ಇಲ್ಲ, ವರ್ಚಸ್ಸು ಸಂಪಾದನೆ. ಆಮೇಲೆ ಅವರು ತಂದೆ ಜೊತೆಗೆ ಕ್ಯಾಂಪೇನ್ ಹೋಗ್ತಾ ಇದ್ರು ಅಷ್ಟೇನೆ, ಅಷ್ಟಾಗಿ ಸಾರ್ವಜನಿಕರಲ್ಲಿ ಪೊಲಿಟಿಕಲಿ ಕೂಡ ಅವರು ಜಾಸ್ತಿ ಕಾಣಿಸ್ಕೊಂಡಂಗಿಲ್ಲ. ಸುಮ್ಮನೆ ಅಪ್ಪನ ಜೊತೆ ಹೋಗ್ತಾ ಇದ್ರು ವಿನಃ. ಈ ಎಕ್ಸಾಂಪಲ್ ಸಿದ್ದರಾಮಯ್ಯನ ಜೊತೆಗೆ ಯತೀಂದ್ರ ನಡ್ಕೊಂಡಷ್ಟಾಗ್ಲಿ, ರಾಕೇಶ್ ನಡ್ಕೊಂಡಾಗ್ಲಿ, ಯಡಿಯೂರಪ್ಪ ಜೊತೆಗೆ ವಿಜಯೇಂದ್ರ ರಾಘವೇಂದ್ರ ನಡ್ಕೊಂಡಂಗಾಗ್ಲಿ ಯಾರು ನಡ್ಕೋತಾ ಇಲ್ಲ. ಕೇವಲ ಮೇಟಿ ಹೆಸರಲ್ಲೇ ಗೆದ್ದು ಬರ್ತೀನಿ ಅನ್ನುವಂಥ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಅಲ್ಲಿ. ಮೇಟಿಯವರ ವೈಯಕ್ತಿಕ ವರ್ಚಸ್ಸು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಸೋ ಮೆನಿ ಫ್ಯಾಕ್ಟರ್ಸ್ ಇದೆ ಅಲ್ಲಿ. ನನ್ನ ಪ್ರಕಾರ 45 ಮೇಟಿ, ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯ ಕೃಪಕಟಾಕ್ಷ ಅವರ ಕೃಪಕಟಾಕ್ಷ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಸತೀಶ್ ಜಾರಕಿಹೊಳಿ ಅವರು ಈಗ ಒಂದ್ ರೀತಿಯಲ್ಲಿ ಹೆಗಲಿಗೆ ಹಾಕೊಂಡಿದ್ದಾರೆ. ಅವ್ರ ಮಗನೇ ನಿಂತಿದ್ದೀನಿ ಅನ್ನೋ ತರ ಎಲ್ಲ ಕಡೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬಟ್ ಬಾಗಲಕೋಟೆ ಪೊಲಿಟಿಕ್ಸ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ತುಂಬಾ ಕಡಿಮೆ ಇದೆ. ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ ಈ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಬಾಗಲಕೋಟೆ ಪೊಲಿಟಿಕ್ಸ್ ನಲ್ಲಿ ಡೆಫಿನೆಟ್ಲಿ
ಕಡಿಮೆ Okay. ಇದೆ ಪ್ರಭಾವ ಸತೀಶ್ Okay, sir. ಜಾರಕಿಹೊಳಿ ಹೆಗಲ ನೋಡೋಣ. ಮೇಲೆ ಹಾಕೊಂಡ್ರು ಅಷ್ಟೇ, ತಲೆ ಮೇಲೆ ಹೊತ್ಕೊಂಡ್ರು ಅಷ್ಟೇ, Okay. ವೈಯಕ್ತಿಕವಾಗಿ ಅವ್ರ ಮತ ತರಿಸ್ಕೊಳ್ಳುವಂತ ಪ್ರಭಾವ ಇಲ್ಲ. ಓಕೆ ಸರ್, ನೋಡೋಣ ಏನಾಗುತ್ತೆ ಬಾಗಲಕೋಟೆ ದಾವಣಗೆರೆಯಲ್ಲಿ ಯಾವ ರೀತಿ ಮ್ಯಾಜಿಕ್ ಮಾಡುತ್ತೆ Exactly. ಬಿಜೆಪಿ ಕಾಂಗ್ರೆಸ್ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.